ಪತಿ ಸೇನೆಯಲ್ಲಿದ್ದಾನೆ. ಪತಿ ಯೋಧ ಅನ್ನೋ ಹೆಮ್ಮೆ ಆಕೆಗಿತ್ತು. 5 ತಿಂಗಳ ಹಿಂದೆಯಷ್ಟೇ ಮದುವೆಯಾಗಿದ್ದಂತಹ ಆಕೆ ಅದೆಷ್ಟೋ ಕನಸುಗಳನ್ನು ಕಂಡಿದ್ಲು. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. ದೇಶ ಸೇವೆಗಾಗಿ ಪತಿ ಪ್ರಾಣವನ್ನೇ ತ್ಯಾಗ ಮಾಡಿದ್ರು. ಇದೀಗ ಅದೇ ವೀರ ಯೋಧನ ಪತ್ನಿ ತಾನೆಂಥ ಗಟ್ಟಿಗಿತ್ತಿ ಅನ್ನೋದನ್ನ ಸಾಬೀತು ಮಾಡಿದ್ದಾಳೆ. कैप्टन अंशुमन सिंह ने असाधारण बहादुरी एवं त्याग का परिचय देते हुए देश हित में अपना सर्वोच्च बलिदान दिया। ಒಮ್ಮಳಿಸಿ ಬರ್ತಿರೋ ದುಃಖ ಒಂದ್ ಕಡೆ ಆದ್ರೆ ದೇಶಕ್ಕಾಗಿ ಪತಿ ಅದೆಂತ ತ್ಯಾಗ ಮಾಡಿದ್ದಾರೆ ಅನ್ನೋ ಗುಣಗಾನದ ಧ್ವನಿ ಆ ದುಃಖವನ್ನ ಗಂಟಲಲ್ಲೇ ಕಟ್ಟುವಂತೆ ಮಾಡಿತ್ತು. ಶುಕ್ರವಾರ ರಾಷ್ಟ್ರಪತಿ ಭವನ ಭಾವುಕ ಕ್ಷಣಗಳಿಗೆ ಸಾಕ್ಷಿಯಾಗಿತ್ತು. ಹುತಾತ್ಮ ವೀರ ಯೋಧರಿಗೆ ಕೀರ್ತಿ ಚಕ್ರ ಗೌರವ. ಭಾವುಕ ಕ್ಷಣಗಳಿಗೆ ಸಾಕ್ಷಿಯಾದ ರಾಷ್ಟ್ರಪತಿ ಭವನ. ಶುಕ್ರವಾರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ದೇಶಕ್ಕಾಗಿ ಅದಮ್ಯ ತ್ಯಾಗ, ಅಸಾಧಾರಣ ಶೌರ್ಯ ಪ್ರದರ್ಶನ ಮಾಡಿದ ವೀರ ಯೋಧರಿಗೆ ಗೌರವ ಅರ್ಪಿಸಿದ್ರು. ಸೇನೆ ಮತ್ತು ಅರಸೇನಾ ಪಡೆಗಳ ಯೋಧರಿಗೆ 10 ಕೀರ್ತಿ ಚಕ್ರಗಳನ್ನ ಪ್ರದಾನ ಮಾಡಿದ್ರು. 26 ಶೌರ್ಯ ಚಕ್ರಗಳನ್ನ ಪ್ರದಾನ ಮಾಡಿದ್ರು. ಇದರಲ್ಲಿ 7 ಮರಣೋತ್ತರವಾಗಿ ನೀಡಲಾಯಿತು. ಹುತಾತ್ಮ ಯೋಧನಿಗೆ ಕೀರ್ತಿ ಚಕ್ರ ಪ್ರಶಸ್ತಿ ಗೌರವ ನೀಡೋ ವೇಳೆ ರಾಷ್ಟ್ರಪತಿ ಭವನ ಭಾವುಕ ಕ್ಷಣಕ್ಕೆ ಸಾಕ್ಷಿಯಾಗಿತ್ತು. ಮರಣೋತ್ತರವಾಗಿ ಕೀರ್ತಿ ಚಕ್ರ ಪುರಸ್ಕಾರಕ್ಕೆ ಭಾಜನರಾದ ಕ್ಯಾಪ್ಟನ್ ಅಂಶುಮನ್ ಸಿಂಗ್ ಹೆಸರು ಕರೆಯುತ್ತಿದ್ದಂತೆ ಹುತಾತ್ಮ ಯೋಧ ಅಂಶುಮನ್ ಅವರ ಪತ್ನಿ ಸ್ಮೃತಿ ಮತ್ತು ಅಂಶುಮನ್ ತಾಯಿ ಮಂಜು ಸಿಂಗ್ ಆಗಮಿಸಿದ್ರು. ಸ್ಮೃತಿ ಅವರನ್ನ ನೋಡಿ ಎಲ್ಲರೂ ಭಾವುಕರಾಗಿದ್ರು. ಪ್ರಶಸ್ತಿ ಪಡೆಯುವ ಸಮಯದಲ್ಲಿ ಗಂಡನ ಶೌರ್ಯದ ಬಗ್ಗೆ ಹೊಗಳುತ್ತಿದ್ದಾಗ ಸ್ಮೃತಿ ಕಣ್ಣಲ್ಲಿ ನೀರು ಜಿನುಗುತ್ತಿತ್ತು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಆಕೆ ಬಳಿ ಬಂದು ಪದಕವನ್ನ ಹಸ್ತಾಂತರಿಸಿದ್ರು. ಬಳಿಕ ಬೆನ್ನು ತಟ್ಟಿ ಸಂತೈಸಿದ್ರು. ನನ್ನ ಎದೆಗೆ ಗುಂಡು ಬಿದ್ದೆ ನಾನು ಸಾಯಬೇಕು ಎಂದಿದ್ರಂತೆ ಅಂಶುಮನ್ ಸಿಂಗ್. He was very much capable. He would tell me, I'll die with a brass in my chest. Just because I am not gonna die an ordinary death, like nobody would know. ಇದು ಅಂಶುಮನ್ ಸಿಂಗ್ ತನ್ನ ಪತ್ನಿ ಸ್ಮೃತಿಗೆ ಹೇಳಿದ್ದ ಮಾತು. ನಾನು ಸಾಮಾನ್ಯರಂತೆ ಸಾಯೋಕೆ ಇಷ್ಟಪಡಲ್ಲ. ನನ್ನ ಸಾವು ಎದೆಗೆ ಗುಂಡು ಬಿದ್ದೇ ಆಗ್ಬೇಕು ಅಂತ ಅಂಶುಮನ್ ಹೇಳ್ತಿದ್ರಂತೆ. ಅಷ್ಟೇ ಅಲ್ಲ, ತಾವು ಕಾಲೇಜು ದಿನಗಳಿಂದಲೂ ಪರಸ್ಪರ ಪ್ರೀತಿಸ್ತಾ ಇದ್ವಿ. ಮನೆಯವರನ್ನ ಒಪ್ಪಿಸಿ ಮದುವೆಯಾಗಿದ್ವಿ. ಜುಲೈ 18ರಂದು ನಾವಿಬ್ಬರು ನಮ್ಮ ಭವಿಷ್ಯದ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ. ಅದೇ ಕೊನೆ ಅಂತ ಸ್ಮೃತಿ ದುಃಖಿತರಾದ್ರು. Unfortunately, within 2 months of marriage, he got posted into Siachen. On 18th July, we had a long conversation about how our life is going to be in the next 50 years. He's going to build a house, we're going to have kids and whatnot. 19th morning, I get up, I get a call. He's no more. What? So for first 7-8 hours, we were not ready to accept that anything of such sort has happened. But 7-8 hours, it got confirmed that he's no more. ಹೌದು, ಮರಣೋತ್ತರ ಕೀರ್ತಿ ಚಕ್ರ ಗೌರವ ಪಡೆದ ಅಂಶುಮನ್ ಸಿಂಗ್ ಕಳೆದ ವರ್ಷ ಜುಲೈ 19ರಂದು ಹುತಾತ್ಮರಾಗಿದ್ರು. ಲಡಾಖ್ನ ಸಿಯಾಚಿನ್ ಗ್ಲೇಸಿಯರ್ನಲ್ಲಿ ಆರ್ಮಿ ಬಂಕರ್ನಲ್ಲಿ ಬೆಂಕಿ ಬಿದ್ದಿತ್ತು. ಶಾರ್ಟ್ ಸರ್ಕ್ಯೂಟ್ನಿಂದ ಸಾಕಷ್ಟು ಟೆಂಟ್ಗಳು ಸುಟ್ಟು ಕರಕಲಾಗಿದ್ವು. ಈ ವೇಳೆ ಸೇನೆಯಲ್ಲಿ ವೈದ್ಯರಾಗಿದ್ದ ಡಾಕ್ಟರ್ ಅಂಶುಮನ್ ಸಿಂಗ್ ತನ್ನ ಸ್ನೇಹಿತರನ್ನ ರಕ್ಷಣೆ ಮಾಡೋಕೆ ಹೋಗಿ ಪ್ರಾಣ ತ್ಯಾಗ ಮಾಡಿದ್ರು. ಇದು ಸ್ಮೃತಿ ಅವರ ಒಬ್ಬರ ನೋವಲ್ಲ.
ದೇಶಕ್ಕಾಗಿ ಪ್ರಾಣ ಅರ್ಪಿಸುವ ಪ್ರತಿ ಯೋಧರ ಕುಟುಂಬದ ನೋವಾಗಿತ್ತು. ಹೀಗೆ ದೇಶಕ್ಕಾಗಿ ತಮ್ಮನ್ನೇ ಅರ್ಪಿಸೋ ಯೋಧರಿಗೆ ನಮ್ಮದೊಂದು ಸೆಲ್ಯೂಟ್. ಹರೀಶ್, TV9, ನವದೆಹಲಿ.